ಗೈಸ್, ಇವತ್ತಿಂದ ನಾವು ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇನ್ಸ್ಟಾಗ್ರಾಮಿಗೆ ಹಾಕಕ್ಕೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು, ಸ್ವಾಗತ ಸುಸ್ವಾಗತ ನನ್ನ ಹೊಸ ಯೂಟ್ಯೂಬ್ ವಿಡಿಯೋಗೆ. ಇವತ್ತು ನಾವು ಎಲ್ಲೋ ಪ್ಲ್ಯಾನ್ ಮಾಡಿದ್ವಿ ಹೊರಗಡೆ. ಅದನ್ನು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಮುಂದೆ ನೋಡೋಣ. ನನ್ನ ಫ್ರೆಂಡ್ ಬಂದ, ಹಿಂದೆ ಕುತ್ಕೊಂಡ, ಏನೋ ಮಾಡ್ದ. ಬಟ್ಟೆ ಚೇಂಜ್ ಮಾಡಬೇಕಿತ್ತು. ಬನ್ನಿ, ಕಾರಲ್ಲಿ ಹತ್ತೋಕ್ಕಿಂತ ಮುಂಚೆ ನಾವೆಲ್ಲ ಏನೇನು ಮಾಡಿದ್ವಿ, ಬಟ್ಟೆನೆಲ್ಲ ಜೋಡಿಸ್ಕೊಂಡ್ವಿ ಫುಲ್ಲೆಲ್ಲ. ಅವನಪ್ಪು ಅಂತ ನೋಡಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಒಂದು ಸಾಂಗ್ ಹೇಳ್ಕೊಂಡು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಅದಕ್ಕೆ ನಿಮ್ಮ ಮೆಚ್ಚಿನ ಫೇವ್ರೆಟ್ ಸಾಂಗ್, ಎಲ್ಲರಿಗೂ ಈ ಸಾಂಗ್ ಗೊತ್ತಿರುತ್ತೆ, ಎಲ್ಲರೂ ತುಂಬ ಸರಿ ನೋಡಿರ್ತೀರ ಈ ಸಾಂಗ್ನ. ಯಾವ ಸಾಂಗ್ ನೀವು ಎಷ್ಟೊತ್ತಿ ಕೇಳಿದ್ದೀರಾ ಅಂತ, ಎಷ್ಟೊತ್ತಿ ನೋಡಿದ್ದೀರಾ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ದಿನ ನಾವು ಹೋಗ್ತಾ ಇರೋದು ಒಂದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಹಾಗೆ ಸ್ವಲ್ಪ ನೈಟ್ ಡ್ರೈವ್ ಆಗಿದ್ದ ತಕ್ಷಣ ಬೆಳಗಿನ ಜಾವ ಫುಲ್ ಎಲ್ಲರಿಗೂ ಹಾಕ್ಲಿಕ್ಕೆ ಎಗಿಸ್ಕೊಂಡು ಹೊರಗಡೆ ಎಲ್ಲಾದರೂ ಟೀ ನೋಡೋಣ ಅಂತ ಹುಡುಕ್ತಾ ಇದ್ವಿ. ಅಷ್ಟರಲ್ಲಿ ಒಂದು ಚೆನ್ನಾಗಿ ನಿದ್ದೆ ಕೂಡ ಆಗಿತ್ತು. ನಾವು ನೆಕ್ಸ್ಟ್ ಬಂದಿದ್ದೆ ಪಾಂಡಿಚೇರಿಗೆ. ಬೆಳಿಗ್ಗೆ ಪಾಂಡಿಚೇರಿಯಲ್ಲಿ ಎಲ್ಲಪ್ಪ ಟೀ ಉಟ್ಕೊಂಡು ಹೋಗೋದು ಅಂತ ಹೊರಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಗಾಡಿನ ಒಂದು ಕಡೆ ಸೈಡಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲಿ ನೋಡಿದರೆ ಎಲ್ಲ ಬೆಳಗ್ಗೆ ತುಂಬ ಜನ ಅಡ್ಡಾಡ್ತಾ ಇದ್ರು. ಕಪ್ಪ ಹಿಂಗೆ ಅಷ್ಟೊಂದು ಜನ ಅಡ್ಡಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರೆ, ಇಟ್ಸ್ ಅ ವೀಕೆಂಡ್ ಗಾಯ್ಸ್. ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ. ನೋಡ್ಕೊಂಡು ಬನ್ನಿ ಎಲ್ಲ ಮಾಡ್ಬೇಕಂತಂದ್ರೆ. ನೆಕ್ಸ್ಟು ಅಲ್ಲೇ ಬೀಚ್ ಹತ್ರ, ಅಲ್ಲಿ ರಾಕ್ ಬೀಚ್ ಅಂತ ಇದೆ. ರಾಕ್ ಬೀಚ್ ಹತ್ರ ಇದು ಹೋಟೆಲ್ ಕೆಫೆಟೇರಿಯಾ ಬಂದು ಲಾಂಚ್ ಆಗಿರೋದು. ಈ ಕೆಫೆಟೇರಿಯಾದು ಲೊಕೇಶನ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡಿ. ನೀವು ಹೋದಾಗ ಟ್ರೈ ಮಾಡ್ಬೋದು. ಎಲ್ಲ ನಮ್ಮ ವಾಯ್ಸೆಲ್ಲ ತುಂಬ ಆರ್ಡ್ರ್ ಮಾಡ್ತಾಯಿದ್ರು. ನಾವು ಇವಂಕಲ್ಲ ಮಾತಾಡಿಸ್ಕೊಂಡು ನಮ್ಗೆ ಏನೇನು ಬೇಕು ಅಂತ ಆರ್ಡ್ರ್ ಮಾಡಿಕೊಂಡು, ನಾನೊಂದು ಬ್ಲ್ಯಾಕ್ ಕಾಫಿ, ಅವರು 2 ಕೋಲ್ಡ್ ಕಾಫಿನ ಆರ್ಡ್ರ್ ಮಾಡಿಕೊಂಡ್ರು. ನೆಕ್ಸ್ಟ್ ಹಂಗೆ ಏನೇನಿದೆ, ಯಾವ ಥರ ಇದೆ ಅಂತ ನೋಡೋಣ ಅಂತ ಹಿಂಗೆ ಬಂದೆ. ಇವನು ಯಾರ ತಡಿಯ ನನ್ನ ಮಗ ಇಲ್ಲೇ ನಿಂತವನೇ, ಕಾಣಿಸ್ತಾ ಇಲ್ಲ ನೋಡಿ. ಎಲ್ಲ ಖಾಲಿ ಇದೆ. 4 ಜನ ಹುಡುಗಿರು ಬೇರೆ ಅವರೇ. ಹುಡುಗಿ ನೋಡ್ಕೊಂಡು ನಿಂತ್ಬಿಟ್ಟು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಮ್ಮ ಅಣ್ಣ ಫುಲ್ ಹುಡುಗಿರ್ನ ನೋಡ್ಕೊಂಡು ನಿಂತ್ಕೊಂಡಿದ್ದ. ಆಮೇಲೆ ತೆಗಿಯಪ್ಪ, ಇಲ್ಲ ಪಕ್ಕದಲ್ಲೇ ಬೀಚ್ ಐತೆ, ತೆಗಿ ನೋಡೋಣ ಅಂತ ಹೇಳ್ಕೊಂಡು ಅವನೊಂದು ಸೈಡಿಗೆ ಕಳಿಸಿ. ಇಲ್ಲಾರ ಕಪಲ್ಸ್ ಬೇರೆ ನಿಂತ್ಕೊಂಡವ್ರೆ, ನಮ್ಗೆ ಅವೆಲ್ಲ ಬರಲ್ಲ. ನೋಡಿ ಬೀಚ್ ಪಕ್ಕ ಈ ಥರ ಹೋಟೆಲ್ ನೋಡಿ, ಆಹಾ ಸ್ವರ್ಗನೇ ಕಣ್ಮುಂದೆ ಬಂದಂಗಾಯ್ತು ಗುರು. ಈ ಥರ ಇದ್ದ ಪ್ಲೇಸ್ ನೋಡಿ. ಏನೋ ಪಾರ್ಸಲ್ ಇಸ್ಕೊಂಡ್ರು ನಮ್ಮ ಹುಡುಗರು. ನಾನು ಹೇಳಿದ ಬ್ಲಾಕ್ ಟೀ ರೆಡಿಯಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ ಇಲ್ಲಿ ಇವ್ರ ಹತ್ರ ಇಸ್ಕೊಳ್ಳೋಣ ಅಂತ. ನೋಡೋಣ ಎಷ್ಟೊತ್ತಾಗುತ್ತೆ, ವೆಯ್ಟ್ ಮಾಡಿ ಇಸ್ಕೋಬೇಕು. ಇದನ್ನು ಪ್ಯಾಂಟ್ರಿ ಸೆಲ್ಫ್ ಸರ್ವಿಸ್ ಸೆಕ್ಷನ್ ಅಂತ ಬಂದಿದೆ. ಬಂತು ಕೊನೆಗೂ. ನೋಡಿ ನಮ್ಮ ಹುಡುಗ ಚಾರ್ಜಿಗೆ ಎಲ್ಲಿಡೋಣ ಅಂತ ಕೇಳಿದ್ರು. ಐಫೋನ್ ತಗೊಂಡ್ರೆ ಇದೇ ಹಣೆ ಬರೋ ಗುರು. ಯಾರು ಐಫೋನ್ ತಗೋಬೇಡ್ರಿ. ಐಫೋನ್ ತಗೊಂಡ್ರೆ ಒಂದು ಪವರ್ ಬ್ಯಾಂಕ್ ಅವ್ರ ಜೊತೆಗೆ ಇಟ್ಕೋಬೇಕು, ಇಲ್ಲ ಒಂದು ಪವರ್ ಸ್ಟೇಷನ್ ಅವ್ರ ಜೊತೆಗೆ ಇಟ್ಕೋಬೇಕು. ಎಂತೂ ನಾನು ಟೀ ಇಸ್ಕೊಂಡು ಬಂದು 1-2 ಫೋಟೋ ವೀಡಿಯೋ ತೆಕ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಹಿಂಗೂ ಇಲ್ಲಿ ನೋಡಿ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದೀನಿ ಗುರು. ಸುಮ್ಮನೆ ಕೊಟ್ಟಿರೋದು 150 ರೂಪಾಯಿ ಟೀಗೆ 2-3 ಸತಿ ಟಿಪ್ ಬೇರೆ ಮಾಡ್ತಾಯಿದ್ದೀನಿ ನೋಡಿ. ನಮ್ಮನ್ನು ನಾವು ಟ್ರೋಲ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಬಂದರು ನನ್ನ ಮಕ್ಕಳು, ಹಾಳು ಮಾಡೋಕ್ಕೆ ಬಂದರು ನೋಡ್ರಿ. ನನ್ನ ಮಗ ತಗೊಂಡು ಮುಂದೆನೇ ಇಡ್ತಾನೆ. ನನ್ನ ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ. ನನ್ನ ಮಕ್ಕಳು ಬಂದು
ಆಮೇಲೆ ಬೇರೆ ಲೊಕೇಶನ್ಗೆ ಹೋಗೋಣ ಅಂತ ಮಾತಾಡ್ತಿದ್ರು. ಓ ಗುರು ನಾನು ಸ್ಪೆಕ್ಟ್ ಹಾಕೊಂತೀನಿ ಇರು ಗುರು ನನಗೆ ಕಾಣಲ್ಲ ಅಂತ ಇವನು ಓ ಬಿಡೋ ಸಾಕಾದಾಗೆ ಕಾಣಿಸ್ತಿದ್ಯಾ ಅಂತ ನಾನು ಹೇಳ್ದೆ. ಇಲ್ಲ ತಡ್ರಪ್ಪ ಆಯಿತು ನಾನು ನಿಮ್ಮ ಇರೋ ಜಾಗಕ್ಕೆ ಬರ್ತೀನಿ, ಒಂದು ಸಿಪ್ ಹುಡ್ಕೊಂಬರ್ತೀನಿ, ಇರ್ರಿ ಅಂತ ಹೇಳಿ ಬಂದೆ. ಕ್ಯಾಮ್ರಾದ ಸ್ಪೆಷಲ್ ಇದೆ. ಯಾವ ಥರ ಅಂತಂದರೆ ಬನ್ನಿ ತೋರಿಸ್ತೀನಿ. ಅಷ್ಟೇ.